ನಮಸ್ಕಾರ. ನಾನು ಮಹೇಶ್ ತಿಮ್ರೋಡಿ ಮತ್ತೆ ಅಲ್ಲಿರುವಂಥ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ದಯಮಾಡಿ ನಂಬಿಕೆನ ಕಳ್ಕೊಳಕ್ಕೆ ಹೋಗ್ಬೇಡಿ. ನಾವೆಲ್ಲ ಇದ್ದೀವಿ, ವಿ ಆರ್ ಆಲ್ ದೇರ್. ಆಮೇಲೆ ಈ ದೇಶದಲ್ಲಿ ಕಾನೂನಿದೆ, ನೀವು ಯಾರೂ ಕೂಡ ಕಾನೂನನ್ನ ಕೈ ತಗೊಳ್ಬಾರ್ದು. ಎಸ್ಪೆಷಲಿ ಮಹೇಶ್ ತಿಮ್ರೋಡಿ ಅವರು. ಮತ್ತು ನಾನು ಮಹೇಶ್ ತಿಮ್ರೋಡಿ ಅವರ ಒಂದು ಸ್ಟೇಟ್ಮೆಂಟನ್ನು ನೋಡಿದೆ. ಸರ್, ನಿಮ್ಮ ಮೇಲೆ ಗೌರವ ಇದೆ, ನಿಮ್ಮ ಹೋರಾಟ ಹೀಗೆ ಇರಲಿ, ಬಟ್ ಆದರೆ ಇವತ್ತಿನ ವ್ಯವಸ್ಥೆನಲ್ಲಿ ಸರ್ಕಾರ ಇದೆ, ಪೊಲೀಸ್ ಇದೆ, ನೀವು ಈ ರೀತಿ ಸ್ಟೇಟ್ಮೆಂಟನ್ನು ದಯಮಾಡಿ ಕೊಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಅವರಿಗೂ ನಮಗೆ ವ್ಯತ್ಯಾಸ ಇದೆ. ನೆನ್ನೆ ಅಟ್ಯಾಕ್ ಮಾಡಿದಂಥ ಗೂಂಡಾಗಳಿಗೂ ಮಹೇಶ್ ತಿಮ್ರೋಡಿ ಅವರೇ ಸ್ಪೆಷಲಿ ನಾನು ನಿಮಗೆ ಈ ವಿಡಿಯೋನ ಮಾಡಾಕ್ತಾ ಇದ್ದೀನಿ. ನಾನು ನಿಮ್ಮನ್ನು ಯಾವುದೂ ಸಂಪರ್ಕ ಮಾಡಿಲ್ಲ. ನೀವೆಲ್ಲ ಹಿಂದೆಯಿಂದ ಸೌಜನ್ಯ ವಿಚಾರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಆ ಹೆಣ್ಮಗಳಿಗೆ, ಸೌಜನ್ಯನ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಕಷ್ಟು ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದೀರಾ. ಇಟ್ಸ್ ವಂಡರ್ಫುಲ್. ನಮ್ಮನೆಗೆ ನಾವು ನ್ಯಾಯ ಕೇಳೋಕ್ಕಾಗದೇ ಇರೋಂಥ ಸಮಯದಲ್ಲಿ ನೀವು ಇಷ್ಟು ದೊಡ್ಡ ಹೋರಾಟಗಳನ್ನು ನೀವು ಮಹೇಶ್ ತಿಮ್ರೋಡಿ ಅವರು, ಐ ಥಿಂಕ್ ಗಿರೀಶ್ ಮಟ್ಟಣ್ಣನವರು, ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇವ್ರುಗಳು ಮಾಡಿಲ್ಲ, ಬೇರೆಯವರೆಲ್ಲ ಮಾಡಿದ್ದಾರೆ. ನಾನು ನಿಮಗೆ ಕೇಳೋದೇನು ಅಂತಂದರೆ, ದಯಮಾಡಿ ಕೆಲವರು ಹುಚ್ಚುಚ್ಚುವಾಗಿ ವಿಡಿಯೋಗಳನ್ನ ಮಾಡಾಕ್ತಾರೆ. ಅವರೆಲ್ಲ ಗೂಗಲ್ ಗಿರಾಕಿಗಳು. ಗೂಗಲ್ಲು, ಫೋನ್ಪೇ, ಅಶ್ವತ್ಥ ಕಟ್ಟೆ ಹತ್ರ ಒಂದು ದೇವರಿಕ್ಕೋದು, ಆಮೇಲೆ ದಿನ ವಾರ ಪೂಜೆ ಮಾಡೋದು, ಅಲ್ಲಿ ಭಿಕ್ಷೆ ಬೇಡಿ ಜೀವನ ಮಾಡುವಂಥ ಮಟ್ಟಕ್ಕೆ ಹಿಂದುತ್ವವನ್ನು ತಂದುಬಿಟ್ಟಿದ್ದಾರೆ. ನಾವೆಲ್ಲ ಸನಾತನ ಹಿಂದೂಗಳೇ, ನಮ್ಮನೇಲಿ ಶಿವಲಿಂಗ ಇದೆ, ನಾನು 3:30ಗೆ ಪೂಜೆ ಮಾಡಿ ನಾನು ಧ್ಯಾನ ಕೂತ್ಕೊಂತೀನಿ. ಬಟ್ ನಾನು ಎಲ್ಲಿ ಕೂಡ ಈ ದೇವರುಗಳನ್ನ ತೋರಿಸಿ, ಹಿಂದುತ್ವವನ್ನು ತೋರಿಸಿ ರೋಲ್ ಕಾಲ್ ಮಾಡಕ್ ಹೋಗಲ್ಲ. ನಾವು ನಾನ್ ರೋಲ್ ಕಾಲ್ ಗಿರಾಕಿಗಳು. ಕೆಲವ್ರ ಕೆಲಸನೇ ಏನ್ ಗೊತ್ತಾ, ಬರೀ ರೋಲ್ ಕಾಲ್ ಮಾಡೋದು, ಟಿವಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋದು. ಟಿವಿ ಸ್ಟೇಟ್ಮೆಂಟ್ ಕೊಟ್ರೆ ಆ ವಿಡಿಯೋನ ತೋರಿಸಿ ಒಂದಷ್ಟು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋಂಥವ್ರು. ನಾನು ಎಸ್ಪೆಷಲಿ ಮಹೇಶ್ ತಿಮ್ರೋಡಿ ಅವರ ಒಂದು ವಿಡಿಯೋನ ನೋಡಿದೆ. ದಯಮಾಡಿ ಮಹೇಶ್ ತಿಮ್ರೋಡಿ ಅವರೇ, ನೀವು ಹಿರಿಯರಿದ್ದೀರಾ, ದಯಮಾಡಿ ಆ ರೀತಿ ಸ್ಟೇಟ್ಮೆಂಟ್ಸ್ನ ಕೊಡಕ್ಕೆ ಹೋಗ್ಬೇಡಿ. ಸರ್ಕಾರ ಇದೆ, ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಈಗ ಸೌಜನ್ಯ ಪ್ರಕರಣ ಏನಾಯ್ತು, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ಬಟ್ ಇವತ್ತಿನ ಮನಸ್ಥಿತಿನಲ್ಲಿ ದಯಮಾಡಿ ಕೆಲವು ಗುಬಾಲ್ಡ್ ಗೂಗಲ್ ಕಾರ್ಟೂನ್ಗಳಿದ್ದಾರೆ, ಅವ್ರುಗಳನ್ನೆಲ್ಲ ನೀವು ಯಾರೂ ಸೀರಿಯಸ್ ತಗೊಳ್ಬಾರ್ದು. ನೀವೆಲ್ಲ ಸೀರಿಯಸ್ ತಗೊಂಡ್ರೆ ಈ ಕೇಸಿಗೆ ಮಹತ್ವನೇ ಹೊರಟೋಗುತ್ತೆ. ಆಮೇಲೆ ಅವ್ರಿಗೆಲ್ಲ ನಾವು ಇಂಪಾರ್ಟೆನ್ಸ್ ಕೊಡೋದ್ರಿಂದ ಐ ಆಮ್ ಶ್ಯೂರ್ ಒಂದು ಜೋಕರ್ಗೂ ಅವ್ರಗಳಿಗೂ ಕೊಡೋವಂಥ ಏನೂ ಇಲ್ಲ. ಅವ್ರಿಗಳೇನಿದ್ರು ಹೇಳ್ತಾರಲ್ಲ, ಗುಂಪಲ್ಲಿ ವೆಂಟ್ರಾಂಡ್ ಶಾಪ್ ಗೋವಿಂದ ಗೋವಿಂದ, ಇಷ್ಟೇ ಅವ್ರ ಕತೆ. ಯಾವುದೋ ಒಂದು ವಿಡಿಯೋ ಮಾಡಾಕೋದು, ಒಂದಷ್ಟು ಭಿಕ್ಷೆ ಬೇಡೋದು, ಆಮೇಲೆ ಅಲ್ಲೆಲ್ಲೋ ಹೋಗೋದು, ಇಷ್ಟು ಬಿಟ್ರೆ ಬೇರೆ ಏನಿಲ್ಲ. ಆಮೇಲೆ ಹೇಳಿದ್ನಲ್ಲ ಮೊನ್ನೆ, ಈ ಗಲಾಟೆಗೆ ಮುಂಚೆ ವಸಂತ್ ಗಿಳಿಯಾರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಏನು ಅಂತಂದ್ರೆ, ನುಗ್ಗಿ ಹೊಡಿತೇವೆ ಅಂತ. ನೆನ್ನೆ ಅದನ್ನ ಪ್ರೂವ್ ಮಾಡಿದ್ದಾರೆ ನೋಡಿ. ಹೆಚ್ಚು ಕಮ್ಮಿ ಲೆಕ್ಕ ಹಾಕೊಳ್ಳಿ. ಇನ್ನೇನೋ ಹೊರಗಡೆ ಬೆಂಗಳೂರಿಗೆ ಅಲ್ಲಿ ಬಂದು ಹೊಡಿಯಕ್ಕಂತೂ ಆಗಲ್ಲ. ಯಾಕೆ ಅಂತಂದ್ರೆ, ಹೊಡಿಯಕ್ ಬಂದ್ರೆ ನಾವು ಗುಮ್ಮಾಕ್ಬಿಡ್ತೀವಿ, ಅದು ಬೇರೆ ವಿಚಾರ. ನುಗ್ಗಿ ಹೊಡಿತೇವೆ. ಆಮೇಲೆ ಇನ್ನೊಂದು ಸೂಕ್ಷ್ಮವಾದ ವಿಚಾರ ಏನು ಅಂತಂದ್ರೆ, ಮಂಗಳೂರಿನ SP ಅರುಣ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಕಂಪ್ಲೇಂಟ್ ಓಡೋಗ್ಬೋದು ಅಂತ. ತನಿಖೆ ಶುರು ಮಾಡಿದ್ರೆ ಕಂಪ್ಲೇಂಟ್ ಓಡೋಗ್ಬಿಡ್ತಾರೆ ಅಂತ. ತನಿಖೆ 13 ಪಿಟ್ಟು ಕಂಪ್ಲೀಟ್ ಆಯ್ತು. 9 ಪಳೆ ಉಳಿಕೆ ಸಿಕ್ಕಿದೆ, ಒಂದಷ್ಟು ಐಡೆಂಟಿ ಕಾರ್ಡ್ ಸಿಕ್ಕಿದೆ. ಮಂಗಳೂರು SP ಅರುಣ್ ಕುಮಾರ್ಗೊಂದು ಪ್ರಶ್ನೆ. ಅರುಣ್ ಕುಮಾರ್ ಅವರೇ, ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ತನಿಖೆ ಶುರು ಮಾಡಿದ್ರೆ ಕಂಪ್ಲೇನೆಂಟ್ ಭೀಮಾ ಓಡೋಗ್ಬಿಡ್ತಾನೆ ಅಂತ. ಎಲ್ಲಿ ಓಡೋಗಿದ್ದಾನೆ, ಯಾರು ಓಡೋಗಿದ್ದಾನೆ? ನಿಮ್ಗೆ ಇಷ್ಟು ದೊಡ್ಡ ಇಂಟೆಲಿಜೆನ್ಸಿ ರಿಪೋರ್ಟ್, ಸುಳ್ಳಿನ ರಿಪೋರ್ಟ್ ಎಲ್ಲಿಂದ ಸಿಕ್ತು? ಈಗ ಭೀಮಾ ಓಡೋಗ್ತಾನೆ ಅಂತ ಸುಳ್ಳಿನ ಇಂಟೆಲಿಜೆನ್ಸಿ ರಿಪೋರ್ಟ್ ಗೊತ್ತಾಗುತ್ತೆ. ಮಂಗಳೂರು SP ಅವರೇ, ನಿನ್ನೆ ಗಲಾಟೆ ಆಗಿದೆಯಲ್ಲ, ಇದರ ಇಂಟೆಲಿಜೆನ್ಸಿ ರಿಪೋರ್ಟ್ ನಿಮ್ಗೆ ಇರ್ಲಿಲ್ವಾ? ಮಂಗಳೂರು SP ಅರುಣ್ ಕುಮಾರ್ ಅವರೇ, ನಿನ್ನೆ ನಡೆದಂತ ಗಲಾಟೆಯ ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ಲಿಲ್ವಾ? ನಮಗೆ ಗೊತ್ತಿದೆ ಗಲಾಟೆ ಆಗುತ್ತೆ ಅಂತ. ನೆನ್ನೆ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಗಲಾಟೆ ಆಗುತ್ತೆ ಅಂತ ನಮ್ಗೆ ಗೊತ್ತಿತ್ತು. ನಮ್ಮ ಹತ್ರ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ. ನಿಮಗೆ ಒಬ್ಬ SP ಆಗಿ, ಮಂಗಳೂರಿನ SP ಆಗಿ ನಿಮ್ಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಆಗಿಲ್ಲ ಅಂತಂದ್ರೆ, ಎಲ್ಲ ಒಂದ್ ಕಡೆ ನಿಮ್ಮ ಮೇಲೆ, ನಿಮ್ಮ ಪದದ ಮೇಲೆ, ನಿಮ್ಮ SP ಪೋಸ್ಟ್ ಮೇಲೆ ನಮಗೆ ಡೌಟ್ ಇದೆ. ಏನಾದ್ರೂ ಆ ಧರ್ಮಸ್ಥಳ ದಣಿಗಳ ಹತ್ರ ಏನಾದ್ರೂ ಅಡ್ಜಸ್ಟ್ಮೆಂಟ್ ಏನಾದ್ರು ಆಗ್ಬಿಟ್ಟಿದ್ದೀರಾ? ದಯಮಾಡಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆ ಕೇಳಲೇಬೇಕು. ಕಾರಣ ಯಾಕೆ ಅಂತಂದ್ರೆ, ನಿನ್ನೆ ನಡೆದಂತ ಗಲಾಟೆನಲ್ಲಿ ಮಹೇಶ್ ತಿಮ್ರೋಡಿ, ಆ ಗಿರೀಶ್ ಮಟ್ಟಣ್ಣರು, ಸಮೀರ್ ಮೇಲೆ FIR ಆಗಿದೆ. ನಿನ್ನೆ 65 ಜನ, 2 ಸ್ಕಾರ್ಪಿಯೋ, ಒಂದು ಕಿತ್ತೋಗಿರೋ ಮಾರುತಿ ವ್ಯಾನು, ಒಂದು 4 ಆಟೋ, 60 ಜನ. ಈ 60 ಜನರ ಮೇಲೆ FIR ಆಗಿದ್ರೆ
ಗಾಡಿಗಳನ್ನ ಸೀಸ್ ಮಾಡ್ಬೇಕು ನೀವು. ಆ 2 ಬ್ಲಾಕ್ ಕಲರ್ ಸ್ಕಾರ್ಪಿಯೋ, ನನಗೆ ರಜತ್ ಹೇಳಿದ್ರು, ರಜತ್ ಮುಂದೆನೆ ಇದೆಲ್ಲ ನಡೆದಿದೆ. ಆ 2 ಬ್ಲಾಕ್ ಕಲರ್ ಸ್ಕಾರ್ಪಿಯೋ, 1 ಕಿತ್ತೋಗಿರೋ ಮಾರುತಿ ವ್ಯಾನ್, 4 ಆಟೋ, 60 ಜನ. ಈ 65 ಜನ ಇದ್ರಂತೆ. 65 ಜನ 4 ಜನರ ಮೇಲೆ ಹೊಡೆದಿರೋದು, ಗಲಾಟೆ ಮಾಡಿರೋದು. ರಜತ್ ಇಸ್ ಐ ವಿಟ್ನೆಸ್. ಆತನ ಇವತ್ತು ಆತನ ಕೈಯಲ್ಲಿ ಕರ್ನಾಟಕದ ಡಿಜಿಪಿಗೆ ಕಂಪ್ಲೇಂಟ್ ಅನ್ನು ಕೊಡಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ರಜತ್ ಅವರ ಮಿಸ್ಸಸ್ಗೂ ರಜತ್ಗೂ ಕೊಲೆ ಮಾಡ್ತೀವಿ, ಕತ್ತೆತ್ತೀವಿ ಅಂತ ಮೆಸೇಜ್ಗಳಾಗ್ತಾ ಇದಾರಂತೆ. ಅದೊಂದು ವಿಚಾರ ಇರ್ಲಿ. ಅರುಣ್ ಅವರೇ, ಮಂಗಳೂರು SP ಅರುಣ್ ಅವರೇ, ಏನ್ರಿ ಕತೆ ಇದು? ಏನೋ ಇಲ್ಲೊಂದು ಕಾರ್ಟೂನ್ ಇದೆ. ನಾನು ಮಹೇಶ್ ತಿಮ್ರೋಡಿ ಅವರೇ, ಇಂಥವ್ರಿಗೆಲ್ಲ ರಿಯಾಕ್ಟ್ ಮಾಡಕ್ ಹೋಗ್ಬಿಡಿ. ಓಕೆ, ನಾನು ಯಾರ್ದೋ ಒಬ್ಬರದು ವಿಡಿಯೋ ತೋರಿಸ್ತಾ ಇದ್ದೀನಿ. ಈಸ್ ಎ ಕಾರ್ಟೂನ್, ಐ ಶುಡ್ ನಾಟ್ ಸೇ. ಆಮೇಲೆ ಈಸ್ ಎ ವೇಸ್ಟ್ ಫೆಲೋ. ಇಂಥವ್ರನ್ನೆಲ್ಲ ನೀವು ದಯಮಾಡಿ ಯಾವುದೇ ಕಾರಣಕ್ಕೂ ಇಂಪಾರ್ಟೆನ್ಸ್ ಕೊಡಬಾರ್ದು. ಕಾರಣ ಯಾಕೆ ಅಂತಂದ್ರೆ ಇವರೆಲ್ಲ ನಿಜವಾಗ್ಲೂ ವೇಸ್ಟ್ ಬಾಡಿಗಳು ಅಂತ ಹೇಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಓಕೆ, ಐ ವಿಲ್ ಜಸ್ಟ್ ಶೋ ಯು ಏನಂತ ನಾನು ತೋರಿಸ್ತೀನಿ. ಎಸ್ ಬಂತು ನಿಮ್ದೇ ವಿಡಿಯೋ ಮಹೇಶ್ ತಿಮ್ರೋಡಿ ಅವರೇ. ದಯಮಾಡಿ ಎಲ್ಲ ಓಕೆ, ಬಟ್ ನೀವು ಇದನ್ನ ಏನೋ ಅಂಗಡಿಯವರು ಧರ್ಮಸ್ಥಳದವರ ಮೇಲೆ ನೀನು ಕೈ ಎತ್ತಿ ನೋಡುವ. ಆಟೋ ರಿಕ್ಷಾದವರಿಗೆ ಮುಟ್ತೀಯ ನೀನು ಅಪ್ಪ. ನೋಡಿ, ಇವ್ರಿಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬಿಡಿ. ಇವರೆಲ್ಲ ಏನ್ ಗೊತ್ತಾ ಅಂತಂದ್ರೆ, ಕುಡಿಯೋ ನೀರಲ್ಲಿ ಏನೋ ತೊಳ್ಕೊಂಡ್ರಂತೆ, ತಿಕ್ಕ ತೊಳ್ಕೊಂಡ್ರೆ ಏನೋ ಜನಗಳಿವ್ರು. ದಯಮಾಡಿ ಇವ್ರಿಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬಿಡಿ. ಇವ್ರ ಹೇಳಿಕೆಗಳಿಗೆ ದಯಮಾಡಿ ನೀವು ಯಾರು, ಎಸ್ಪೆಷಲಿ ಮಹೇಶ್ ತಿಮ್ರೋಡಿ ಅವರೇ, ನಿಮ್ಮ ಸ್ಟೇಟಸ್ ಬೇರೆ ಇದೆ. ಇವ್ರುಗಳೆಲ್ಲ ನಿಮ್ಗೆ ಜನಕ್ಕೆ ಕೇಳದೆ ಹೇಳ್ಬಿಡ್ತಾರೆ. ಇವರೆಲ್ಲ ಟೈಮ್ ಪಾಸ್ ವ್ಯಕ್ತಿಗಳು. ದಯಮಾಡಿ ಇಂಥ ವ್ಯಕ್ತಿಗಳಿಗೆ ರಿಯಾಕ್ಷನ್ ಮಾಡಕ್ ಹೋಗ್ಬಿಡಿ. ಇಂಥ ವ್ಯಕ್ತಿಗಳ ವಿಡಿಯೋಗಳಿಗೂ ಕೂಡ ಏನು ತುಂಬಾ ಹೆಚ್ಚಿನ ಪ್ರಾಮುಖ್ಯತೆ ಕೊಡಕ್ ಹೋಗ್ಬಿಡಿ. ಇವೆಲ್ಲ ಟೈಮ್ ಪಾಸ್ ಗಿರಾಕಿಗಳು, ಗೂಗಲ್ ಪೇಮೆಂಟ್ ಗಿರಾಕಿಗಳು, ಬೇರೆ ಏನೂ ಅಲ್ಲ. ನನಗೂ ಒಂದಷ್ಟು ಜನ ಹೇಳಿದ್ರು, ಸರ್ ನಿಮ್ಮ ಬಗ್ಗೆ ನಾವು ಮಾತಾಡಿದೆ. ಅಯ್ಯೋ, ಮಾತಾಡ್ತಾರಲ್ಲ, ಅಟ್ಲೀಸ್ಟ್ ಹೇಳೋ, ನಮ್ಮ ಹೆಸರು ಮಾತಾಡ್ಲೇಬೇಕು. ನಾವು ಅವಾಗ್ಲೇ ಒಂದು ಅವ ಮೇಂಟೈನ್ ಮಾಡೋದು. ಒಂದಷ್ಟು ಜನ ಹೊಗಳ್ಕೊಂಡು ಮಾತಾಡ್ದೆ, ಒಂದಷ್ಟು ಜನ ಬೊಗಳ್ಕೊಂಡು ಮಾತಾಡ್ತಾರೆ. ಇಂಥ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಮಹೇಶ್ ತಿಮ್ರೋಡಿ ಅವರೇ ಯಾರೇ ಆಗಿರ್ಬೋದು, ಡೋಂಟ್ ಗಿವ್ ಟು ಮಚ್ ಆಫ್ ಇಂಪಾರ್ಟೆನ್ಸ್. ಇದೆಲ್ಲ ಪುಂಗು, ಇವೆಲ್ಲ ವೇಸ್ಟ್. ಇವೆಲ್ಲ ಶೋಗಳು, ಎಲ್ಲ ಒಂದ್ ಕಡೆ ಚೇರ್ ಹಾಕೊಂಡು ಕೂತ್ಕೊಂಡು ಇವೆಲ್ಲ ಶೋಗಳು. ದಯಮಾಡಿ ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬಿಡಿ. ಓಕೆ, ಆ ಗಡ್ಡ ಮೀಸೆ ಬೋಡಿಸ್ಕೊಳಕ್ಕೂ ಗೂಗಲ್ ಪೇಮೆಂಟ್ ಆಗುತ್ತೆ, ಇಷ್ಟು ಹೇಳಬಲ್ಲೆ. ಆಮೇಲೆ ಯಾವುದೇ ಕಾರ್ಟೂನ್ಗಿಂತ ಕಡಿಮೆ ಇಲ್ಲ. ಓಕೆ, ಆಮೇಲೆ ಏನು ಪ್ರಯೋಜನ ಇಲ್ಲ, ಇಷ್ಟು ಹೇಳಬಲ್ಲೆ. ಯಾಕಂದ್ರೆ ನಮಗೆ ಈ ಹೆಣಗಳನ್ನ ಹೊರಗಡೆ ತೆಗೆದು ತನಿಖೆಯಾಗಿ ತಪ್ಪು ಮಾಡಿದವ್ರನ್ನ ಜೈಲು ಕಳಿಸೋದು ತುಂಬಾ ಇಂಪಾರ್ಟೆಂಟು. ಈ ಚಿಲ್ಲರೆ ಗಿರಾಕಿಗಳನ್ನೆಲ್ಲ ನಂಬ್ಕೊಂಡು ನಾವು ಯಾರೂ ಕೂಡ ದಿಕ್ಕನ್ನ ತಪ್ಸಕ್ಕಾಗಲ್ಲ. ಇವೆಲ್ಲ ಚಿಲ್ಲರೆ ಗೂಗಲ್ ಪೇಗಳು, ಫೋನ್ ಪೇಗಳು, ಅಶ್ವತ್ ಕಟ್ಟೆ ಅಥವಾ ದೇವ್ರಿಕ್ಕದು, ವಾರ ಪೂಜೆ ಮಾಡೋದು, ಕಲೆಕ್ಷನ್ ಮಾಡ್ಕೊಳೋದು. ನಾವು ಹಿಂದೂ ಹೋರಾಟಗಾರರು, ನಮ್ಮನ್ನು ಬೈತಾವ್ರೆ, ನಾವು ಬೈತಾ ಇದೀವಿ, ಕಾಸು ಕೊಡಿ ಅನ್ನೋದು. ದಯಮಾಡಿ ಇದಕ್ಕೆಲ್ಲ ಏನು ಇಂಪಾರ್ಟೆನ್ಸ್ ಕೊಡಕೋಗ್ಬಿಡಿ. ನಮ್ಮ ಫೋಕಸ್ ಆಪರೇಷನ್ ಧರ್ಮಸ್ಥಳ. ನಮ್ಮ ಫೋಕಸ್ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ SIT ತನಿಖೆ, ಇದ್ರ ಮೇಲೆ ಮಾತ್ರ ಇರಬೇಕು. ಜೊತೆಯಲ್ಲಿ ಸರ್ಕಾರದ ಸಪೋರ್ಟ್ ಅನ್ನು ತಗೊಂಡು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನಿರ್ಮಾಣ ಮಾಡಿ ನಾವುಗಳು ತಪ್ಪು ಮಾಡಿರೋರಿಗೆ ಜೈಲು ಕಳ್ಸೋಣ, ಹ್ಯಾಂಡ್ ಕಫ್ಸ್ ಹಾಕ್ಸೋಣ, ಶಿಕ್ಷೆ ಕೊಡ್ಸೋಣ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನಾವು ಕರೆಕ್ಟ್ ಆಗಿರೋ ದಾರಿನಲ್ಲಿ ಇದ್ದೀವಿ, ನಾವು ಯಾರು ದಿಕ್ತಪ್ಪಾರ್ದು. ಮಹೇಶ್ ತಿಮ್ರೋಡಿ ಅವರೇ, ನಾನು ನಿಮಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಬಟ್ ಸ್ಟಿಲ್ ಐ ಅಡ್ವೈಸ್, ನೀವು ಆಕ್ರೋಶಗೊಳ್ಳಬೇಡಿ. ಎಲ್ಲವೂ ಸರಿಯಾಗಿದೆ. ನಿನ್ನೆ ನಡೆದಂತ ಘಟನೆಯ ಬಗ್ಗೆ ನಮ್ಗೆಲ್ಲರಿಗೂ ಬೇಜಾರಿದೆ. ನಾವೆಲ್ಲ ಅದಕ್ಕೆ ಬೇಕಾದಂತ ಕಾಂಪೌಂಡ್ಗಳನ್ನ, ಬೇಕಾದಂತ ಸುರಕ್ಷತೆಗಳನ್ನ ಮಾಡ್ತಾ ಇದೀವಿ. ಸಮಯ ಬಂದ್ರೆ ಮಹೇಶ್ ತಿಮ್ರೋಡಿ ಅವರೇ, ಗಿರೀಶ್ ಮಟ್ಟಣ್ಣನವರೇ, ಸೌಜನ್ಯ ಫ್ಯಾಮಿಲಿ ಅವರೇ, ನಾವುಗಳೆಲ್ಲ ಗಾಡಿಗಳು ಎತ್ಕೊಂಡು ಅಲ್ಲಿ ಬರ್ತೀವಿ. ಅವ್ರು ತಂದಿದ್ದು ಎರಡೇ ಗಾಡಿ, 2 ಸ್ಕಾರ್ಪಿಯೋ, ಕಿತ್ತೋಗಿರೋ ವ್ಯಾನು, 60 ಜನ. ನಾವು ಬಂದ್ರೆ ಕನಿಷ್ಠ 5 ಲಕ್ಷ ಜನ ಬರ್ತೀವಿ. ನಮ್ಗೆ ಆ ಕೆಪಾಸಿಟಿ ಇದೆ. ಒಂದು ಕರೆ ಕೊಟ್ರೆ ಬರ್ತೀವಿ. ಬಟ್ ಏನಂತಂದ್ರೆ ಅಲ್ಲಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇದೆ. ನಾವು SIT ಇನ್ವೆಸ್ಟಿಗೇಷನ್ ನಾವು ದಿಕ್ ತಪ್ಸಕ್ಕೆ ನಮ್ಗೆ ಇಷ್ಟ ಇಲ್ಲ. ಅವ್ರ ಉದ್ದೇಶನೇ ಅದು, SIT ತನಿಖೆ ನಿಂತೋಗ್ಬೇಕು ಅನ್ನೋದು. ನಮ್ಗೆ ಅದನ್ನ ಮಾಡಕ್ ಇಷ್ಟ ಇಲ್ಲ. ಅದೊಂದೇ ಒಂದು ವಿಚಾರಕ್ಕೆ ನಾವೆಲ್ಲ ಬಾಯಿ ಮುಚ್ಕೊಂಡಿದ್ದೀವಿ, ಅಲ್ಲಿ ಬರ್ದಿರೇ ಇದ್ದೀವಿ. ಬರೋದು ದೊಡ್ಡ ವಿಚಾರ, 5 ನಿಮಿಷಕ್ಕೆ ಬರ್ತೀವಿ, ನಮ್ಗೇನಿಲ್ಲ. 2 ಅವರ್ ಅಷ್ಟೇ, ಬೆಂಗಳೂರಿಂದ 3 ಅವರ್ ನಾವೆಲ್ಲ ಅಲ್ಲಿ ಇರ್ತೀವಿ. ನಾವು ಹೋಗ್ತೀವಿ ಅಂತಂದ್ರೆ ಸಾವಿರಾರು ಗಾಡಿಗಳು ಹುಡ್ಕೊಂಬರ್ತವೆ. ಆ 2 ಕಿತ್ತೋಗಿರೋ ಸ್ಕಾರ್ಪಿಯೋ, ಆ ಒಂದು ಕಿತ್ತೋಗಿರೋ ಮಾರ್ತೀವಿ ಅನ್ನೋ ಏನು ಬೆಲೆ ಇಲ್ಲ. ಥ್ಯಾಂಕ್ ಯು.